ನಾವು ಫ್ಯೂಚರಲ್ಲಿ ಟ್ರೇಡ್ ಮಾಡಿದಾಗ ಮಾರ್ಕೆಟ್ ನಾವು ಅಂದ್ಕೊಂಡಿರೋ ಥರ ಮೂವ್ಮೆಂಟ್ ಕೊಟ್ಟರೆ ನಮಗೆ ಪ್ರಾಫಿಟ್ ಆಗುತ್ತೆ, ನಮ್ಮ ಎಗೇನೆಸ್ಟ್ ಹೋದರೆ ನಮಗೆ ಲಾಸ್ ಆಗುತ್ತೆ. ಈಗ ನಾವು ಫ್ಯೂಚರಲ್ಲಿ ಯಾವ ಥರನಾದ್ರೂ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಿ ನಾವು ಅಂದ್ಕೊಂಡಿರೋ ಥರ ಹೋದರೆ ನಮಗೆ ಪ್ರಾಫಿಟ್ ಆಗಬೇಕು, ನಾವು ಅಂದ್ಕೊಂಡಿದ್ದೀವಲ್ಲ ಅದಕ್ಕೆ ಎಗೇನೆಸ್ಟ್ ಹೋದರೆ ನಮಗೆ ಯಾವ ಥರನೂ ಲಾಸ್ ಆಗಬಾರ್ದು. ಈ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಬೋದಾ? ಹೌದು, ಈ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನಿಮಗೊಂದು ಡೌಟ್ ಬರುತ್ತೆ, ಈ ಥರ ಸ್ಟ್ರಾಟಜಿ ಇದ್ದರೆ ಎಲ್ಲರೂ ಯಾಕೆ ಅದನ್ನೇ ಕ್ರಿಯೇಟ್ ಮಾಡಲ್ಲ? ಹೌದು, ಇದೂ ಕರೆಕ್ಟೇ. ಈ ವಿಡಿಯೋದಲ್ಲಿ ಈ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡಿದರೆ ಇದರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಥರ ಸ್ಟ್ರಾಟಜಿನ ಯಾವಾಗ ನಾವು ಕ್ರಿಯೇಟ್ ಮಾಡಬೇಕು. ನೋಡಿ, ಈ ಥರ ಝೀರೋ ಲಾಸ್ ಸ್ಟ್ರಾಟಜಿ ಇರುತ್ತಲ್ಲ, ಇದರದೇ ಆದ ಡ್ರಾಬ್ಯಾಕ್ಸ್ ಇರುತ್ತೆ, ಹಾಗೆ ಡಾರ್ಕ್ ಸೈಡ್ ಇರುತ್ತೆ. ಅದನ್ನು ಬಿಗಿನರ್ ಟ್ರೇಡರ್ಸ್ಗೆ ಯಾರೂ ತಿಳಿಸಲ್ಲ, ಅದರಿಂದ ಅವ್ರಿಗೆ ಟ್ರೇಡಿಂಗಲ್ಲಿ ತೊಂದರೆ ಆಗುತ್ತೆ. ಈ ವಿಡಿಯೋದಲ್ಲಿ ಈ ಥರ ಸ್ಟ್ರಾಟಜಿನ ಯಾವಾಗ ಕ್ರಿಯೇಟ್ ಮಾಡಬೇಕು, ಯಾವಾಗ ಕ್ರಿಯೇಟ್ ಮಾಡಬಾರ್ದು, ಇದರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಅದಾದ ನಂತರ ನೀವು ಡಿಸೈಡ್ ಮಾಡ್ಬೋದು, ಈ ಸ್ಟ್ರಾಟಜಿ ಮಾಡಬೇಕೋ ಬೇಡವೋ, ಮಾಡಿದರೆ ಯಾವಾಗ ಮಾಡಬೇಕು ಅಂತ ನಿಮ್ಮ ಡಿಸಿಷನ್ಗೆ ನಾನು ಬಿಟ್ಬಿಡ್ತೀನಿ. ಈ ಫ್ಯೂಚರ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಬೇಸಿಕ್ ನೋಡೋಣ. ಈಗ ನಾವು ಆಪ್ಷನ್ ಬೈಯರ್ ಆದರೆ ಏನಾಗಿರುತ್ತೆ, ಮಾರ್ಕೆಟ್ ನಮ್ಮ ಕಡೆ ಫಾಸ್ಟಾಗಿ ಮೂವ್ಮೆಂಟ್ ಕೊಟ್ಟರೆ ಮಾತ್ರ ನಮಗೆ ಪ್ರಾಫಿಟ್ ಆಗುತ್ತೆ. ಮಾರ್ಕೆಟ್ ನಮ್ಮ ಎಗೇನೆಸ್ಟ್ ಹೋದ್ರೂ ಲಾಸ್ ಆಗುತ್ತೆ, ಮಾರ್ಕೆಟ್ ಅಲ್ಲೇ ಇದ್ರೂ ಲಾಸ್ ಆಗುತ್ತೆ, ಮಾರ್ಕೆಟ್ ನಮ್ಮ ಕಡೆ ತುಂಬ ನಿಧಾನವಾಗಿ ಬಂದ್ರೂ ನಮಗೆ ಲಾಸ್ ಆಗುತ್ತೆ. ಆದರೆ ನಮ್ಮ ಲಾಸ್ ಏನಿದೆ ಲಿಮಿಟೆಡ್ ಇರುತ್ತೆ. ಈಗ ನಾವು ಆಪ್ಷನ್ ಸೆಲ್ಲರ್ ಆದರೆ ಏನಾಗುತ್ತೆ, ಮಾರ್ಕೆಟ್ ಅಲ್ಲೇ ಇದ್ರೂ ನನಗೆ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ನಾವು ಅಂದ್ಕೊಂಡಿರೋ ಥರ ಮೂವ್ಮೆಂಟ್ ಕೊಟ್ಟರು ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ನಮ್ಮ ಎಗೇನೆಸ್ಟ್ ನಿಧಾನಕ್ಕೆ ಬಂದರೂ ನಮಗೆ ಪ್ರಾಫಿಟ್ ಆಗುತ್ತೆ. ಆದರೆ ಫ್ಯೂಚರಲ್ಲಿ ಯಾವ ಥರ ಇರುತ್ತೆ, ಫ್ಯೂಚರಲ್ಲಿ ಅದೇನೂ ಇರೋಲ್ಲ. ನಮ್ಮ ಕಡೆ ಬಂದರೆ ಪ್ರಾಫಿಟ್ ಆಗುತ್ತೆ, ನಮ್ಮ ಎಗೇನೆಸ್ಟ್ ಹೋದರೆ ಲಾಸ್ ಆಗುತ್ತೆ, ಅಲ್ಲೇ ಇದ್ದರೆ ನಮ್ಗೆ ಯಾವ ಥರನೂ ತೊಂದರೆ ಇಲ್ಲ. ಫ್ಯೂಚರಲ್ಲಿ ಡೆಲ್ಟಾ ಇದೆಯಲ್ಲ, ಒಂದಿರುತ್ತೆ. ಫ್ಯೂಚರಲ್ಲಿ ಡೆಲ್ಟಾ 1 ಅಂದರೆ 1 ಪಾಯಿಂಟ್ ಮೂವ್ ಆಯಿತು ಅಂದರೆ ನಿಮಗೆ ₹1 ಪ್ರಾಫಿಟ್ ಆಗುತ್ತೆ. 1 ಪಾಯಿಂಟ್ ನಿಮ್ಮ ಎಗೇನೆಸ್ಟ್ ಹೋಯಿತು ಅಂದರೆ ₹1 ಲಾಸ್ ಆಗುತ್ತೆ. ನಿಮಗೆ ಡೆಲ್ಟಾ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಆಪ್ಷನ್ ರಿಕ್ಸ್ ವೀಡಿಯೋ ಮಾಡಿದ್ದೀನಲ್ಲ, ಅದನ್ನು ನೀವು ನೋಡ್ಬೋದು. ನೋಡಿ, ಈ ಉದಾಹರಣೆಯಲ್ಲಿ ನಾವು ಅಕ್ಟೋಬರ್ 26 ಅಂದರೆ ನಮ್ಮ 2 ರಿಂದ 3 ದಿನದಲ್ಲಿ ಎಕ್ಸ್ಪೈರ್ ಆಗೋದು ಒಂದು ಫ್ಯೂಚರ್ನ ಬೈ ಮಾಡಿದ್ದೀವಿ. ಈಗ ಇದು 100 ಪಾಯಿಂಟ್ಸ್ ಮೇಲ್ಗಡೆ ಹೋಗಿ ಎಕ್ಸ್ಪೈರ್ ಆಯಿತು ಅಂದ್ಕೊಳ್ಳಿ, ಆವಾಗ ನಮಗೇನಾಗುತ್ತೆ, ನಮಗೆ ₹5,000 ಪ್ರಾಫಿಟ್ ಆಗುತ್ತೆ. ಈಗ ಅದೇ 100 ಪಾಯಿಂಟ್ಸ್ ಕೆಳಗಡೆ ಹೋಗಿ ಎಕ್ಸ್ಪೈರ್ ಆಯಿತು ಅಂದರೆ ಏನಾಗುತ್ತೆ, ನಮಗೆ ₹5,000 ಲಾಸ್ ಆಗುತ್ತೆ. ಸೊ ಬೇಸಿಕಲಿ ಏನು ಅಂದರೆ 1:1 ರೇಷಿಯೋ, ₹1 ಪ್ರಾಫಿಟಿಗೆ ₹1 ಲಾಸ್ ಇರುತ್ತೆ. ನೋಡಿ, ಈ ಫ್ಯೂಚರಲ್ಲಿ ಏನಿದೆ, ನನಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇದೆ, ಹಾಗೆ ಅನ್ಲಿಮಿಟೆಡ್ ಲಾಸ್ ಇದೆ. ಸೊ ಈ ಅನ್ಲಿಮಿಟೆಡ್ ಲಾಸ್ ಇದೆಯಲ್ಲ, ಈ ಲಾಸ್ನ ಕಡಿಮೆ ಮಾಡಬೇಕು. ಅದನ್ನ ಹೇಗೆ ಮಾಡ್ಬೋದು? 2 ಆಪ್ಷನ್ ಇದೆ. ಒಂದು, ನಾನು ಕಾಲ್ನ ಸೆಲ್ ಮಾಡ್ಬೋದು. ಕಾಲ್ನ ಸೆಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನನಗೆ ಇದು ಕವರ್ಡ್ ಕಾಲ್ ಆಗುತ್ತೆ. ಓಕೆ, ಉದಾಹರಣೆಗೆ ₹100 ನಾನು ಸೆಲ್ ಮಾಡಿದೆ ಅಂದ್ಕೊಳ್ಳಿ ಕಾಲ್ನ, ಆವಾಗ ಏನಾಗುತ್ತೆ, ಅಪ್ ಟು 100 ಪಾಯಿಂಟ್ ಕೆಳಗಡೆ ತನಕ ನನಗೆ ಕುಷನ್ ಸಿಗುತ್ತೆ. ಇಲ್ಲ, ಎರಡನೇದು ಬಂದರೆ ಏನಾಗುತ್ತೆ, ಪುಟ್ಟನ್ನು ಬೈ ಮಾಡಬೇಕು. ಪುಟ್ಟನ್ನು ಬೈ ಮಾಡಿದರೆ ಏನಾಗುತ್ತೆ, ನನಗೆ ಕೆಳಗಡೆ ಹೋದರೆ ಮಾರ್ಕೆಟು ನನಗೆ ಲಿಮಿಟೆಡ್ ರಿಸ್ಕ್ ಮಾಡುತ್ತೆ. ಓಕೆ, ನಾವೀಗ ಒಂದು ಪುಟ್ನ ಬೈ ಮಾಡಿಬಿಟ್ಟು ನೋಡೋಣ. ನೋಡಿ, ನಾವು ಇಲ್ಲಿ ಒಂದು ಪುಟ್ಟನ್ನು ಬೈ ಮಾಡಿದ್ದೀವಿ. ಈಗ ಏನಾಯಿತು ನೋಡಿ, ನಮಗೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋದ್ರೂ ನಮಗೆ ಲಾಸ್ ಇತ್ತಲ್ಲ ಅನ್ಲಿಮಿಟೆಡ್, ಅದೀಗ ಲಿಮಿಟೆಡ್ ಆಯಿತು. ಇಲ್ಲಿ ನೋಡ್ಬೋದು, ನಮಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು ಎಷ್ಟಾಯಿತು, ₹4,500. ಅದಕ್ಕಿಂತ ಜಾಸ್ತಿ ಲಾಸ್ ಆಗಲ್ಲ. ಆದರೆ ನಮ್ಮ ಪ್ರಾಫಿಟ್ ಬಂದುಬಿಟ್ಟು ಏನಿದೆ, ಅನ್ಲಿಮಿಟೆಡ್ ಇದೆ. ಆದರೆ ಇದರಲ್ಲಿ ಏನು ತೊಂದರೆ ಇದೆ, ಮಾರ್ಕೆಟ್ ಎಲ್ಲೂ ಮೂವ್ ಆಗಲಿಲ್ಲ ಅಂದ್ಕೊಳ್ಳಿ, ಇಲ್ಲೇ ಇತ್ತು ಅಂದ್ಕೊಳ್ಳಿ, ಆವಾಗ್ಲೂ ನಮಗೀಗ ₹4,500 ಲಾಸ್ ಆಗುತ್ತೆ. ಸೊ ನಾವು ಯಾವ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕು ಅಂತ ಇದ್ವಿ, ನಮಗೆ ಮೇಲ್ಗಡೆ ಬಂದರೆ ಪ್ರಾಫಿಟ್ ಆಗಬೇಕು, ಕೆಳಗಡೆ ಹೋದರೆ ಯಾವುದೇ ಥರ ಲಾಸ್ ಆಗಬಾರ್ದು, ಆ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ನಾವು ಆ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕು ಅಂದರೆ ATM ಅಥವಾ OTM ಬೈ ಮಾಡೋದ್ರಿಂದ ಅದಾಗಲ್ಲ. ಆದರೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇನ್ ದ ಮನಿ ಆಪ್ಷನ್ನ ಬೈ ಮಾಡಬೇಕಾಗುತ್ತೆ. ಈಗ ಫ್ಯೂಚರ್ನ ನಾವು ಬೈ ಮಾಡಿದ್ದೀವಿ ತಾನೆ, ಫ್ಯೂಚರ್ನ ಬೈ ಮಾಡಿದ್ದೀವಿ ಅಂದರೆ ಅರ್ಥ ಏನು ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮಗೆ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ಕೆಳಗಡೆ ಹೋದರೆ ಲಾಸ್ ಆಗುತ್ತಲ್ಲ, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಇನ್ ದ ಮನಿ ಪುಟ್ ಆಪ್ಷನ್ನ ಬೈ ಮಾಡೋಣ. ಈಗ ಅಪ್ರಾಕ್ಸಿಮೇಟ್ಲಿ 19,600 ಪುಟ್ ಇದೆಯಲ್ಲ, ಇದನ್ನು ಬೈ ಮಾಡ್ತೀನಿ. ನೋಡಿ, ಮಾರ್ಕೆಟ್ ಎಲ್ಲಿ ನಡೀತಾ ಇದೆ, 19,250 ಅಪ್ರಾಕ್ಸಿಮೇಟ್ಲಿ. ಓಕೆ, ನಾವೇನು ಮಾಡಿದ್ದೀವಿ, ಈಗ 19,600 ಪುಟ್ ಇಂದ ಮನಿನ ಬೈ ಮಾಡಿದ್ದೀವಿ. ಇದನ್ನು ತೆಗೆದು ಬಿಡ್ತೀನಿ. 19,250 ಪುಟ್ಟು ಬೈ ಮಾಡಿದ್ವಲ್ಲ, ಇದು ನಮಗೆ ಬೇಡ. ನೋಡಿ, ಈಗ ನಾನು 19,600 ಪುಟ್ ಬೈ ಮಾಡ್ತಿದ್ದಂಗೆ ಇದ್ರದ್ದು ಪೇ ಆಫ್ ಡಯಾಗ್ರಾಮ್ ಯಾವ ಥರ ಆಯಿತು ನೋಡಿ. ನಮಗೆ ಕೆಳಗಡೆ ₹4,500 ಲಾಸ್ ಇತ್ತು ನೋಡಿ. ಈಗ ಬರೀ ₹345 ಅಷ್ಟೇ ಲಾಸ್ ಇರೋದು. ಮಾರ್ಕೆಟು ಕೆಳಗಡೆ ಝೀರೋಗೆ ಹೋಗ್ಬಿಡಲಿ, ಆವಾಗಲೂ ನಮ್ಗೆ ಆಗೋ ಲಾಸ್ ಇದೆಯಲ್ಲ ಬರೀ 350. ಆದರೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇದೆ. ಉದಾಹರಣೆಗೆ 1% ಅಪ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟ್ ನಾಳೆ, ನಮಗೆ ₹2,500 ಇಮಿಡಿಯೇಟ್ಲಿ ಪ್ರಾಫಿಟ್ ಆಗುತ್ತೆ. ನೋಡಿ, ಇನ್ನೂ ಕೆಲವ್ರಿಗೆ ಅನಿಸ್ತಾ ಇರ್ಬೋದು, ಕೆಳಗಡೆ ಹೋದರೆ ಇದು ₹350 ಲಾಸ್ ಆಗ್ತಾ ಇದೆಯಲ್ಲ, ಅದನ್ನು ಝೀರೋ ಮಾಡ್ಬೋದಾ? ಹೌದು, ಮಾಡ್ಬೋದು.
ಆದರೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಕ್ಯಾಪಿಟಲ್ ಬೇಕಾಗುತ್ತೆ. ಈಗ ನೋಡಿ, ಈ ಕರೆಂಟ್ಲಿ ಈ ಸ್ಟ್ರಾಟಜಿ ಮಾಡೋದಕ್ಕೆ ಬೇಕಾಗಿರೋದು 25ರಿಂದ 30,000 ರೂಪಾಯಿ ಈ ಸ್ಟ್ರಾಟಜಿ ಆಗ್ತಾ ಇದೆ. ಈಗ ಇದನ್ನ 350 ರೂಪಾಯಿ ಲಾಸ್ ಆಗ್ತಾ ಇದೆ, ಅದನ್ನು ಝೀರೋ ಮಾಡಬೇಕು ಅಂದರೆ ನೀವೊಂದು ಎಕ್ಸ್ಟ್ರಾ ಕಾಲ್ನ ಸೆಲ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಕಾಲ್ನ ಸೆಲ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಕ್ಯಾಪಿಟಲ್ ಇರಬೇಕಾಗುತ್ತೆ. ನಾವೀಗ ಒಂದು ಕಾಲ್ನ ಸೆಲ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ನಾವು 19,700 ಕಾಲ್ ಇದೆಯಲ್ಲ, ಇದನ್ನು ಸೆಲ್ ಮಾಡಿದ್ವಿ. ಇದನ್ನು ಸೆಲ್ ಮಾಡಿದ್ಮೇಲೆ ಏನಾಯ್ತು ನೋಡಿ, ನಮಗೆ 350 ರೂಪಾಯಿ ಲಾಸ್ ಇತ್ತಲ್ಲ, ಈಗ 130ಕ್ಕೆ ಬಂತು. ಮೋಸ್ಟ್ ಆಫ್ ದ ಟೈಮ್ ಇದೆಯಲ್ಲ, ಮೋಸ್ಟ್ ಆಫ್ ದ ಟೈಮು ಪ್ರೀಮಿಯಮ್ ಜಾಸ್ತಿ ಇದ್ದಾಗ ಇದು ಝೀರೋ ಆಗಿಬಿಡುತ್ತೆ. ಈವನ್ ನಿಮಗೆ 100 ರೂಪಾಯಿ ಪ್ರಾಫಿಟೇ ಬರ್ಬೋದು. ಓಕೆ ನೋಡಿ, ಇಲ್ಲಿ 19,700 ಕಾಲ್ ಸೆಲ್ ಮಾಡಿದ್ದೀನಲ್ಲ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ ಇದೆ, ಅದನ್ನು ನೀವು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೋಡಿ, ಈ ಸ್ಟ್ರೈಕ್ ಇದೆಯಲ್ಲ, ಈ ಸ್ಟ್ರೈಕ್ ಬಂದುಬಿಟ್ಟು ನಾವು ಪುಟ್ ಇಂದ ಮನಿ ಬೈ ಮಾಡಿದ್ವಲ್ಲ, 19,600 ಪುಟ್ ಇಂದ ಮನಿ ಬೈ ಮಾಡಿದ್ವಿ. ಓಕೆ, ಕಾಲ್ ಬಂದುಬಿಟ್ಟು ಅದರ ಮೇಲ್ಗಡೆ ಇರೋ ಸ್ಟ್ರೈಕ್ನೇ ಸೆಲ್ ಮಾಡಬೇಕು, ಇಲ್ಲಾಂದರೆ ಈ ಸ್ಟ್ರಾಟಜಿ ವರ್ಕ್ ಆಗೋಲ್ಲ. ಉದಾಹರಣೆಗೆ 19,600ನ ಬೈ ಮಾಡಿದ್ದೀವಲ್ಲ, ಇಲ್ಲಿ 19,700ನ ಸೆಲ್ ಮಾಡಿದ್ದೀವಿ, ಅಥವಾ 19,800ನ ಸೆಲ್ ಮಾಡ್ಬೋದು, ಇಲ್ಲ 19,650 ಬೇಕಾದ್ರೂ ಸೆಲ್ ಮಾಡ್ಬೋದು. ಆದರೆ ನೀವು 19,500 ಕಾಲ್ನ ಸೆಲ್ ಮಾಡೋಕ್ಕೆ ಬರೋಲ್ಲ. ಆ ಸೆಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಟ್ರಾಟಜಿನೇ ಕೆಟ್ಟೋಗುತ್ತೆ. ಓಕೆ ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಎಸ್ಟಿಮೇಟೆಡ್ ಮಾರ್ಜಿನ್ ಇದೆ ನೋಡಿ. ಈಗ 1,30,30,000 ರೂಪಾಯಿ ಆಯಿತು. ಫಸ್ಟ್ ಎಷ್ಟಿತ್ತು, ಆಲ್ಮೋಸ್ಟ್ 26,000 ರೂಪಾಯಿ ಆಯಿತು. ನಿಮ್ಮ ಹತ್ರ 1 ಲಕ್ಷ ಎಕ್ಸ್ಟ್ರಾ ಕ್ಯಾಪಿಟಲ್ ಹಾಕಬೇಕಾಗುತ್ತೆ ನೀವು ಇದನ್ನು ಝೀರೋ ಲಾಸ್ ಮಾಡಬೇಕು ಅಂದರೆ. ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ ನೋಡಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಈಗ ಎಷ್ಟಕ್ಕೆ ಬಂತು, 4,800ಕ್ಕೆ ಬಂತು. ಮೊದಲು ಎಷ್ಟಿತ್ತು, ಅನ್ಲಿಮಿಟೆಡ್ ಇತ್ತು. ಮಾರ್ಕೆಟ್ ಒಂದು 5% ಮೇಲ್ಗಡೆ ಹೋಯಿತು ಅಂದ್ಕೊಂಡ್ರೆ ಅದರದ್ದು ಕಂಪ್ಲೀಟ್ ಪ್ರಾಫಿಟು ಬರೋದು. ಆದರೆ ಈಗ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 4,800 ರೂಪಾಯಿ ಇದೆ. ಈಗ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು ಎಷ್ಟಿದೆ, 130 ರೂಪಾಯಿ ಇದೆ. ನೋಡಿ, ಡಿಫ್ರೆಂಟ್ ಎಕ್ಸ್ಪೈರಿನಲ್ಲಿ ನೀವು ತೊಗೊಂಡಾಗ ಇದಿದೆಯಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಮ್ಯಾಕ್ಸಿಮಮ್ ಲಾಸು ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅದನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾವು ಒಂದು ಎಕ್ಸ್ಟ್ರಾ ಕಾಲ್ ಸೆಲ್ ಮಾಡಿದ್ದೀವಲ್ಲ, ಅದಕ್ಕೆ ಏನಾಗುತ್ತೆ, ನಾವು ಎಕ್ಸ್ಟ್ರಾ ಕಾಲ್ ಸೆಲ್ ಮಾಡಬೇಕು ಅಂದರೆ ನಮ್ಮ ಹತ್ರ ಮಾರ್ಜಿನ್ ಜಾಸ್ತಿ ಇರಬೇಕು. ಇಲ್ಲಿ ನೋಡಿ, ಎಸ್ಟಿಮೇಟೆಡ್ ಮಾರ್ಜಿನ್ ಎಷ್ಟು ಬಂತು, 1,30,30,000 ರೂಪಾಯಿ ಬಂತು. ಮೊದಲು ಎಷ್ಟಿತ್ತು, 26,000 ರೂಪಾಯಿ ಇತ್ತು. ನೀವೊಂದು ಎಕ್ಸ್ಟ್ರಾ ಕಾಲ್ ಸೆಲ್ ಮಾಡಿದ್ರಲ್ಲ, ಅದಕ್ಕೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು. ಒಂದು ಇನ್ನೊಂದು ಬಂದುಬಿಟ್ಟು ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ ನೋಡಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, 4,870. ಮೊದಲು ಎಷ್ಟಿತ್ತು, ಅನ್ಲಿಮಿಟೆಡ್ ಇತ್ತು. ಅಂದರೆ ಮಾರ್ಕೆಟ್ ಎಷ್ಟೇ ಮೇಲೆ ಹೋದರೂ ಅಷ್ಟು ಪ್ರಾಫಿಟ್ ಬರೋದು. ಈಗ ನಾವು ಎಕ್ಸ್ಟ್ರಾ ಒಂದು ಕಾಲ್ ಸೆಲ್ ಮಾಡಿದ್ದೀವಲ್ಲ, ಅದರಿಂದ ಏನಾಗುತ್ತೆ, ನಮಗೆ ಲಿಮಿಟೆಡ್ ಪ್ರಾಫಿಟ್ ಇದೆ. ಲಿಮಿಟೆಡ್ ಪ್ರಾಫಿಟ್ ಬಂದುಬಿಟ್ಟು ಎಷ್ಟಿದೆ, 4,870. ಹಾಗೆ ನಮ್ಮ ಲಾಸ್ ಇದೆಯಲ್ಲ, ಲಾಸ್ನು ಆಫ್ಕೋರ್ಸ್ ನಮಗೆ ಕಡಿಮೆ ಆಗಿದೆ. ಸೊ ಈ ವಿಷಯಗಳು ನಿಮಗೆ ಗೊತ್ತಿರಬೇಕು. ನೋಡಿ, ನಿಮ್ಮ ಹತ್ರ 1,30,30,000 ಇಲ್ಲ 30,40,000 ಇದೆ, ನೀವು ಸ್ಟಿಲ್ ಯು ವಾಂಟ್ ಟು ಡೂ ದಿ ಸ್ಟ್ರಾಟಜಿ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಈ ಸೆಲ್ ಇದೆಯಲ್ಲ, ಈ ಸೆಲ್ ಎಗ್ನ ತೆಗೆದುಬಿಡಿ. ಈ ಸೆಲ್ ಎಗ್ನ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಗೆ 25ರಿಂದ 30,000ಕ್ಕೆ ಈ ಸ್ಟ್ರಾಟಜಿ ಆಗುತ್ತೆ. ಆದರೆ ನೋಡಿ, ಇಲ್ಲಿ ಲಾಸ್ ಇದೆಯಲ್ಲ, 350 ರೂಪಾಯಿ 400 ರೂಪಾಯಿ ನಿಮಗೆ ಲಾಸ್ ಆಗ್ಬೋದು. ನಿಮಗೆ ಆ ಲಾಸ್ ತೊಗೊಳೋದಕ್ಕೆ ರೆಡಿ ಇತ್ತು ಅಂದರೆ ಇದನ್ನೇನು ಸೆಲ್ ಮಾಡೋದು ಬೇಕಿಲ್ಲ. ಇಫ್ ಇನ್ ಕೇಸ್ ನೀವು ಡೈರೆಕ್ಷನ್ಲಿ ಕರೆಕ್ಟ್ ಇದ್ರು ಅಂದ್ಕೊಳ್ಳಿ, 2ರಿಂದ 3 ದಿನದಲ್ಲಿ 1% 2% ಅಂದರೆ ನಿಮಗೆ 2,000ರಿಂದ 3,000 ರೂಪಾಯಿ ಆರಾಮಾಗಿ ಪ್ರಾಫಿಟ್ ಆಗುತ್ತೆ. ಸೊ ಇದು ನಿಮಗೆ ಬಿಟ್ಟಿರೋ ವಿಷಯ. ಓಕೆ, ನಾನು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಿಲ್ಲ, ಏನೇನು ಮಾಡ್ಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾವೇನು ತಿಳ್ಕೊಂಡ್ವಿ ಅಂದರೆ, ನಾವು ಫ್ಯೂಚರಲ್ಲಿ ಟ್ರೇಡ್ ಮಾಡಿದಾಗ ಇನ್ ದ ಮನಿ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಹೆಡ್ಜ್ ಮಾಡೋದು ಹೇಗೆ, ಆಲ್ಮೋಸ್ಟ್ ಇದನ್ನು ಝೀರೋ ಲಾಸ್ ಟ್ರೇಡ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ಇಫ್ ಇನ್ ಕೇಸ್ ನಮ್ಮ ಕಡೆ ಬಂದರೆ ನಮಗೆ ಪ್ರಾಫಿಟ್ ಆಗುತ್ತೆ, ನಮ್ಮ ಎಗೇನೆಸ್ಟ್ ಹೋದರೆ ನಮ್ಗೆ ಏನು ಲಾಸ್ ಆಗೋಲ್ಲ. ಈಗ ಇದರದ್ದು ಡಿಸ್ಅಡ್ವಾಂಟೇಜಸ್ ಏನು, ಇದರದ್ದು ಡಾರ್ಕ್ ಸೈಡ್ ಇದೆಯಲ್ಲ, ಮೋಸ್ಟ್ ಆಫ್ ದ ಬಿಗಿನರ್ಸ್ಗೆ ಇದರದ್ದು ಡಾರ್ಕ್ ಸೈಡ್ ಗೊತ್ತಿರಲ್ಲ. ಎಷ್ಟೊಂದು ಯೂಟ್ಯೂಬ್ ವೀಡಿಯೋಗಳಲ್ಲಿ ಅಥವಾ ಎಲ್ಲೇ ಆಗಲಿ ಯಾರೂ ಇದನ್ನು ಹೇಳೋಕ್ಕೆ ಹೋಗಲ್ಲ. ನಾನೀಗ ಇದರದ್ದು ಡಾರ್ಕ್ ಸೈಡ್ ಇದೆಯಲ್ಲ ಅದನ್ನು ಹೇಳ್ತೀನಿ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನೀವು ಅದು ಅರ್ಥ ಆದಮೇಲೆ ನಿಮ್ಗೆ ಅನಿಸುತ್ತೆ ಇದನ್ನು ಮಾಡಬೇಕೋ ಬೇಡವೋ, ಮಾಡಬೇಕು ಅಂದರೆ ಯಾವಾಗ ಮಾಡಬೇಕು ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ಇದರಲ್ಲಿ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಇದೆಯಲ್ಲ, ಇದು ತುಂಬ ಕಡಿಮೆ ಇದೆ. ನೋಡಿ, ಈ ಟ್ರೇಡಲ್ಲಿ ನಮಗೆ ಪ್ರಾಫಿಟ್ ಆಗಬೇಕು ಅಂದರೆ ಎಕ್ಸ್ಪೈರಿ ಯಾವಾಗಿದೆ, 26 ಅಕ್ಟೋಬರ್. ಇವತ್ತು ಡೇಟ್ ಬಂದುಬಿಟ್ಟು 24. ಇನ್ನು 2ರಿಂದ 3 ಟ್ರೇಡಿಂಗ್ ಸೆಷನ್ ಇದೆ. 2ರಿಂದ 3 ಟ್ರೇಡಿಂಗ್ ಸೆಷನಲ್ಲಿ ನಮಗೆ ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಕೊಡಬೇಕು, ಆಲ್ಮೋಸ್ಟ್ 350 ಪಾಯಿಂಟ್. 350 ಪಾಯಿಂಟ್ ಮೇಲ್ಗಡೆ ಹೋದರೆ ಮಾತ್ರ ನಮಗೆ ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂದರೆ ನಮಗೆ ಈ ಟ್ರೇಡಲ್ಲಿ ಪ್ರಾಫಿಟ್ ಆಗೋಲ್ಲ. ಬ್ರೇಕ್ ಇವನ್ ನೋಡಿ, ಬ್ರೇಕ್ ಇವನ್ ಎಲ್ಲಿದೆ, 19,603. ಅಂದರೆ 19,603 ಮೇಲ್ಗಡೆ ಹೋದಾಗ ಮಾತ್ರ ನಮಗೆ ಪ್ರಾಫಿಟ್ ಆಗುತ್ತೆ. ಇದು ಒಂದು. ಎರಡನೇದು ಬಂದುಬಿಟ್ಟು, ಈಗ ಫ್ಯೂಚರು ಮತ್ತು ಆಪ್ಷನ್ 2 ಇದೆಯಲ್ವ, ಇದರಲ್ಲಿ ಬ್ರೋಕರೇಜ್ ಬರುತ್ತೆ, STT GST ಆಲ್ ದ ಟ್ಯಾಕ್ಸಸ್ ನಾವು ಕೊಡಬೇಕಾಗತ್ತೆ. ಎರಡನೇದು. ಮೂರನೇದು ಬಂದುಬಿಟ್ಟು, ಇದಕ್ಕೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀವಿ, 1,30,30,000 ಮಾಡಿದ್ದೀವಿ. ಈ ಟ್ರೇಡಿಗೆ 1,30,30,000 ಬ್ಲಾಕ್ ಆಗಿರುತ್ತೆ, ನಾವು ತೆಗೆಯೋದಕ್ಕೆ ಬರೋಲ್ಲ. ಹಾಗಾಗಿ 1,30,30,000 ಇದೆಯಲ್ಲ, ನಾವು ಬೇರೆ ಟ್ರೇಡ್ ತೊಗೊಳಕ್ಕಾಗಲ್ಲ. ಈ 3 ಡಿಸ್ಅಡ್ವಾಂಟೇಜ್ ಇದೆ. ಏನು, ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ಟು, ಆಮೇಲೆ ನಮಗೆ ಬ್ರೋಕರೇಜು. ಮೂರನೇದು ಬಂದುಬಿಟ್ಟು 1,30,30,000 ರೂಪಾಯಿ ಹಾಕಿದ್ದೀವಲ್ಲ, ಅದನ್ನು ನಾವು ತೆಗೆಯೋದಕ್ಕೆ ಬರೋಲ್ಲ. ಸೊ ಈ 3 ಡಿಸ್ಅಡ್ವಾಂಟೇಜ್ ಇರುತ್ತೆ, ಅದು ನಿಮಗೆ ಗೊತ್ತಿರಬೇಕು. ನೋಡಿ, ಒಂದು ತುಂಬ ಇಂಪಾರ್ಟೆಂಟ್ ವಿಷಯ, ಅದನ್ನು ನಾನು ಮೊದಲೇ ಹೇಳಬೇಕಾಗಿತ್ತು, ಬೈ ಚಾನ್ಸ್ ಮಿಸ್ ಮಾಡಿದೆ. ಅದೇನು ಅಂದರೆ, ಫ್ಯೂಚರ್ ಇದೆಯಲ್ಲ, ಇದು ಮಂತ್ಲಿ ಎಕ್ಸ್ಪೈರಿ ಇದೆ. ಓಕೆ, ಫ್ಯೂಚರಲ್ಲಿ ವೀಕ್ಲಿ ಎಕ್ಸ್ಪೈರಿ ಇಲ್ಲ. ಹಾಗಾಗಿ ನಾವು ಫ್ಯೂಚರ್ ಬೈ ಮಾಡಲಿ ಸೆಲ್ ಮಾಡಲಿ ಅದು ಮಂತ್ಲಿ ಮಾಡಿರ್ತೀವಿ.
ಈ ಆಪ್ಷನ್ಸ್ ಬಂದುಬಿಟ್ಟು ನಮ್ಗೆ 2 ಆಪ್ಷನ್ ಇರುತ್ತೆ, ವೀಕ್ಲಿ ಇದೆ, ಮಂತ್ಲಿನೂ ಇದೆ. ನಮ್ಮ ಈ ಉದಾಹರಣೆಯಲ್ಲಿ ಫಾರ್ ಎಕ್ಸಾಂಪಲ್ ನಾನು ಮಂತ್ಲಿ ಆಪ್ಷನ್ಸೇ ತೊಗೊಂಡಿದ್ದೀನಿ. ಇಫ್ ಇನ್ ಕೇಸ್ ನೀವು ವೀಕ್ಲಿ ಆಪ್ಷನ್ಸ್ ತೊಗೊಂಡಿದ್ರಿ ಅಂದ್ಕೊಳ್ಳಿ, ವೀಕ್ಲಿ ಆಪ್ಷನ್ಸ್ ತೊಗೊಂಡು ಫ್ಯೂಚರ್ನ ಹೆಡ್ಜ್ ಮಾಡಿದ್ರಿ ಅಂದ್ಕೊಳ್ಳಿ, ಆವಾಗ ನೀವೇನು ಮಾಡಬೇಕು ಅಂದರೆ ಗುರುವಾರ 3 ಗಂಟೆ 20 ನಿಮಿಷಕ್ಕೆ 3 ಗಂಟೆ 25 ನಿಮಿಷಕ್ಕೆ ಯಾವಾಗಾರು ಆಗಲಿ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆ ನೀವು ಈ ಫ್ಯೂಚರ್ ಬೈ ಮಾಡಿರ್ತೀರಲ್ಲ ಇದನ್ನು ಸೆಲ್ ಮಾಡಿ ಕ್ಲೋಸ್ ಮಾಡಬೇಕಾಗತ್ತೆ. ಓಕೆ, ಇದು ನಿಮಗೆ ಜ್ಞಾಪಕ ಇರಬೇಕು. ಇಫ್ ಇನ್ ಕೇಸ್ ನೀವು ಫ್ಯೂಚರ್ನ ಶಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ಆವಾಗ ಅದನ್ನು ಬೈ ಬ್ಯಾಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಇದು ವೀಕ್ಲಿ ಎಕ್ಸ್ಪೈರಿ ಇರುತ್ತಲ್ಲ ಆಪ್ಷನ್ಸು, ಇದು ಎಕ್ಸ್ಪೈರ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಡೇಗೆ ಫ್ಯೂಚರ್ ಇರುತ್ತಲ್ಲ ಅದು ನೇಕೆಡ್ ಫ್ಯೂಚರ್ ಇರುತ್ತೆ, ಆಪ್ಷನ್ನು ಎಡ್ಜಿಂಗಲ್ಲಿ ಇರಲ್ಲ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ರಿಮೆಂಬರ್ ಇಟ್. ನಾನು ಮತ್ತೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಫ್ಯೂಚರ್ ಬಂದುಬಿಟ್ಟು ಮಂತ್ಲಿ, ಆಪ್ಷನ್ಸ್ ಬಂದುಬಿಟ್ಟು ವೀಕ್ಲಿ ಮತ್ತು ಮಂತ್ಲಿ 2 ಇರುತ್ತೆ. ನೀವು ವೀಕ್ಲಿ ತೊಗೊಂಡು ಫ್ಯೂಚರ್ನ ಎಡ್ಜ್ ಮಾಡಿದರೆ ನೀವು ಎಕ್ಸ್ಪೈರಿ ಆಗುತ್ತಲ್ಲ, ಈ ಆಪ್ಷನ್ಸ್ ಎಕ್ಸ್ಪೈರ್ ಆಗುತ್ತಲ್ಲ, ಆ ಸಮಯದಲ್ಲಿ ಅಂದರೆ ಗುರುವಾರ 3 ಗಂಟೆ ನಂತರ ನೀವು ಈ ಫ್ಯೂಚರ್ನ ಬೈ ಮಾಡಿರ್ತೀರಲ್ಲ ಅಥವಾ ಸೆಲ್ ಮಾಡಿರ್ತೀರಲ್ಲ ಈ ಪೊಸಿಷನ್ನ ಕ್ಲೋಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಡೇಗೆ ಇದು ಫ್ಯೂಚರ್ ಇರುತ್ತಲ್ಲ ಇದು ನೇಕೆಡ್ ಇರುತ್ತೆ, ನಿಮಗೆ ಹ್ಯೂಜ್ ಲಾಸು ಆಗ್ಬೋದು, ಹ್ಯೂಜ್ ಪ್ರಾಫಿಟು ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಇದು ನಿಮಗೆ ಗೊತ್ತಿರಬೇಕು. ನಾವು ಇಲ್ಲಿವರೆಗೂ ಏನು ಅರ್ಥ ಮಾಡ್ಕೊಂಡಿದ್ದೀವಿ, ನಾವು ಫ್ಯೂಚರ್ನ ಟ್ರೇಡ್ ಮಾಡಬೇಕಾದ್ರೆ ನಮ್ಮ ಎಗೇನೆಸ್ಟ್ ಹೋದಾಗ ಲಾಸ್ ಆಗದೆ ಇರೋದಕ್ಕೆ ನಾವು ಹೆಡ್ಜ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಂಡ್ವಿ. ಎರಡನೇದು ಬಂದುಬಿಟ್ಟು ಫ್ಯೂಚರ್ ಮತ್ತು ಆಪ್ಷನ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಹೆಡ್ಜ್ ಮಾಡಿರ್ತೀವಲ್ಲ ಇದ್ರದ್ದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಮೂರನೇದು, ಇವೆರಡು ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ಟ್ರೇಡ್ನ ತೊಗೋಬೇಕೋ ಬೇಡವೋ, ಈ ಥರ ಟ್ರೇಡ್ ತೊಗೋಬೇಕು ಅಂದರೆ ಯಾವಾಗ ತೊಗೋಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ 4 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಈ 4 ಇಂಪಾರ್ಟೆಂಟ್ ಪಾಯಿಂಟ್ಗಳು ಮ್ಯಾಚ್ ಆದರೆ ಮಾತ್ರ ನೀವು ಈ ಥರ ಟ್ರೇಡ್ ತೊಗೊಳ್ಳಿ, ಇಲ್ಲ ಅಂದರೆ ನೀವು ಟ್ರೇಡ್ ತೊಗೋಬೇಡಿ. ಆ 4 ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ನಿಮಗೊಂದು ವ್ಯೂ ಇರಬೇಕು ಮಾರ್ಕೆಟ್ ಮೇಲೆ, ಅಂದರೆ ಮಾರ್ಕೆಟು ಸಡನ್ನಾಗಿ ಮೂವ್ಮೆಂಟ್ ಕೊಡ್ಬೋದು ಇನ್ನೊಂದು 3-4 ದಿನದಲ್ಲಿ, ಮೇಲ್ಗಡೆ ಅಥವಾ ಕೆಳಗಡೆ ಯಾವ ಕಡೆನಾದರೂ. ಸೊ ಅದು ಮೊದಲನೇದು. ಎರಡನೇ ಪಾಯಿಂಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಲಾಸ್ ಇದೆಯಲ್ಲ ಈ ಟ್ರೇಡಲ್ಲಿ 300 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಈಗ ನಮ್ಮ ಉದಾಹರಣೆಯಲ್ಲಿ ನಾವು ನೋಡಿದ್ವಿ 130 ರೂಪಾಯಿ ಇತ್ತು. ಮೋಸ್ಟ್ ಆಫ್ ದ ಟೈಮ್ ಇದೆಯಲ್ಲ, ಮೋಸ್ಟ್ ಆಫ್ ದ ಟೈಮು ಇದು 100 ರೂಪಾಯಿ 200 ರೂಪಾಯಿ ಅದಕ್ಕಿಂತ ಜಾಸ್ತಿ ಲಾಸ್ ಇರಲ್ಲ ಈ ಟ್ರೇಡಲ್ಲಿ. ಈ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇನ್ನೂ ನಿಮಗೆ 100-200 ರೂಪಾಯಿ ಪ್ರಾಫಿಟೇ ಬರ್ಬೋದು. ಎರಡನೇದು. ಮೂರನೇದು ಬಂದುಬಿಟ್ಟು ಎಕ್ಸ್ಪೈರಿ ಇದೆಯಲ್ಲ, ಎಕ್ಸ್ಪೈರಿಗೆ 4ರಿಂದ 5 ದಿನದ ಮುಂಚೆ ಈ ಟ್ರೇಡ್ ತೊಗೊಳ್ಳಿ. ನಾಲ್ಕನೇದು ಬಂದುಬಿಟ್ಟು ಕ್ಯಾಪಿಟಲ್ ಇದೆಯಲ್ಲ, ಇದಕ್ಕೆ 1,30,000 ರೂಪಾಯಿ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ, ಆ ಕ್ಯಾಪಿಟಲ್ನ ನೀವು ಏನಕ್ಕೆ ಯೂಸ್ ಮಾಡ್ತಾ ಇಲ್ವ, ಬೇರೆ ಯಾವ ಥರ ಟ್ರೇಡು ತೊಗೊತಾ ಇಲ್ಲ ಅಂದರೆ ಆ ಟೈಮಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಈ 4 ಪ್ಯಾರಾಮೀಟರ್ಗಳು ಮ್ಯಾಚ್ ಆದರೆ ಮಾತ್ರ ಟ್ರೇಡ್ ತೊಗೊಳ್ಳಿ, ಇಲ್ಲಾಂದರೆ ಟ್ರೇಡ್ ತೊಗೊಬೇಡಿ. ನೋಡಿ ಇದರಲ್ಲಿ 2 ಮ್ಯಾಚ್ ಆಗ್ತಿದೆ, 2 ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಆವಾಗಲೂ ನೀವು ತೊಗೊಬೇಡಿ. 4ಕ್ಕೆ 4 ಮ್ಯಾಚ್ ಆಗಬೇಕು. ಆ ಮ್ಯಾಚ್ ಆದಾಗ ಈ ಥರ ಟ್ರೇಡ್ ತೊಗೊಳ್ಳಿ. ನಮ್ಮ ಈ ಉದಾಹರಣೆಯಲ್ಲಿ ನಾವು ಬುಲಿ ಟ್ರೇಡ್ ತೊಗೊಂಡಿದ್ದೀವಿ, ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಯಾವ ಥರ ಟ್ರೇಡ್ ಮಾಡಬೇಕು ಅಂತ. ನಿಮಗೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದರೆ ಇದರ ಆಪೋಸಿಟ್ ಮಾಡಿ, ಅಂದರೆ ಫ್ಯೂಚರ್ನ ಶಾರ್ಟ್ ಮಾಡ್ತೀರಾ, ಇನ್ ದ ಮನಿ ಕಾಲ್ನ ಬೈ ಮಾಡ್ತೀರಾ. ನಾವು ಇಲ್ಲೇನು ಮಾಡಿದ್ದೀವಿ, ಫ್ಯೂಚರ್ನ ಲಾಂಗ್ ಮಾಡಿದ್ದೀವಿ, ಇನ್ ದ ಮನಿ ಪುಟ್ನ ಬೈ ಮಾಡಿದ್ದೀವಿ ಅಷ್ಟೇ. ನೀವು ಇದರ ಆಪೋಸಿಟ್ ಮಾಡಬೇಕಾಗತ್ತೆ ಅಷ್ಟೇ. ಐ ಹೋಪ್ ಈ ವಿಡಿಯೋದಿಂದ ಫ್ಯೂಚರ್ ಮತ್ತು ಆಪ್ಷನನ್ನು ಯೂಸ್ ಮಾಡಿಕೊಂಡು ಹೆಡ್ಜ್ ಮಾಡೋದು ಹೇಗೆ ಅಂತ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.